ಕೋಲಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚನೆ ಮಾಡಿದರು. ಕೋಲಾರ ಜಿಲ್ಲೆ ಮಾಲೂರು ಆರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಚಾರ ಸಭೆ ನಡೆಸಿದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಅರವಿಂದ ಲಿಂಬಾವಳಿ ಸೇರಿದಂತೆ ಅನೇಕ ಮುಖಂಡರು ಸಾಥ್ ನೀಡಿದರು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ನೀಡಿರುವ ಹೂಡಿ ವಿಜಯ್ ಕುಮಾರ್ ಮನೆಗೆ ಕಾರ್ಯಕರ್ತರ ಸಭೆ ಬಳಿಕ ಎಚ್ಡಿ ದೇವೇಗೌಡರು ಭೇಟಿಯನ್ನ ನೀಡಿದರು. ಬಳಿಕ ವಿಜಯ್ ಕುಮಾರ್ ಜೊತೆ ರಾಜಕೀಯ ಸ್ಥಿತಿಗತಿ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರೀತಂ ಗೌಡ ಬೆಂಬಲಿಗರಿಂದ ಹಲ್ಲೆಗೆ ಒಳಗಾದ ಬಿಜೆಪಿ ಮಾಧ್ಯಮ ವಕ್ತಾರ ವಿಜಯ್ ಕುಮಾರ್ ಮನೆಗೆ ಬಿಜೆಪಿ ನಾಯಕರುಗಳು ಭೇಟಿಯನ್ನು ನೀಡಿದರು. ಬಿಜೆಪಿ ನಾಯಕರುಗಳಾದ ಸಿಟಿ ರವಿ, ಅಶ್ವಥ್ ನಾರಾಯಣ್, ಪ್ರತಾಪ್ ಸಿಂಹ ಹಾಗೂ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿಜಯ್ ಕುಮಾರ್ ಮನೆಗೆ ಭೇಟಿಯನ್ನ ನೀಡಿ ಸಾಂತ್ವನವನ್ನು ಹೇಳಿದರು. ಚಿತ್ರದುರ್ಗ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಮೈತ್ರಿ ಪಾಳೆಯ ಭರ್ಜರಿಯಾಗಿ ಪ್ರಚಾರ ನಡೆಸ್ತಾ ಇದೆ. ಶಿರಾ ಪಟ್ಟಣದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬೃಹತ್ ಸಮಾವೇಶವನ್ನು ನಡೆಸಿ ಮತ ಭೇಟಿಯಾಡಲಿದ್ದಾರೆ. ಇನ್ನು ಈ ವೇಳೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ, ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮಾಜಿ ಪ್ರಧಾನಿ ದೇವೇಗೌಡರನ್ನ ಗುಣಗಾನ ಮಾಡಿದರು. ಮಾಜಿ ಪ್ರಧಾನಿ ದೇವೇಗೌಡರು ಹಿರಿಯ ಮತ್ತು ಪ್ರಬುದ್ಧ ರಾಜಕಾರಣಿ, ದೇಶದ ರೈತರಿಗಾಗಿ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ದೇವೇಗೌಡರು ಮತ್ತು ಪ್ರಧಾನಿ ಮೋದಿ ಅವರು ಜಂಟಿಯಾಗಿ ರಾಜಕೀಯ ಕಣದಲ್ಲಿ ಇರೋದು ನಮ್ಮ ಶಕ್ತಿ. ಪ್ರಧಾನಿಯಾಗಿದ್ದ ದೇವೇಗೌಡರು ರಾಜ್ಯದ ಪರ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಅಂತ ಕೋಲಾರದ ಮಾಲೂರಿನಲ್ಲಿ ಜೆಡಿಎಸ್ ಪರ ಮತ ಪ್ರಚಾರ ಮಾಡುವ ಸಭೆಯಲ್ಲಿ ಹಾಡಿ ಹೊಗಳಿದ್ದಾರೆ. ಒಂದು ವರ್ಷದ ಹಿರಿಯರು, ಈ ದೇಶದ ಅತ್ಯಂತ ಪ್ರಬುದ್ಧ ರಾಜಕಾರಣಿ, ದೇಶದ ಹಿತಾಸಕ್ತಿಗೋಸ್ಕರ, ದೇಶದ ರೈತರ ಹಿತಾಸಕ್ತಿಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿದ್ದಂಥ ಸನ್ಮಾನ್ಯ ದೇವೇಗೌಡರು ಈ 2 ವರ್ಷದಲ್ಲಿ ಕೂಡ ಬಂದು ನಿಮ್ಮನ್ನು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಹೇಳಿದ್ರೆ ಅವರ ಕಾಳಜಿ ಈ ದೇಶದ ಮಟ್ಟಿಗೆ, ಈ ದೇಶದ ಜನರ ಮಟ್ಟಿಗೆ ಎಷ್ಟಿದೆ ಅಂತ ನೀವು ಆಲೋಚನೆ ಮಾಡಬೇಕು. ಒಂದು ವರ್ಷದ ಉಡುಪಿಯಲ್ಲಿ ಮೈತ್ರಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಪರ ಸಂಸದೆ ಸುಮಲತಾ ಅಬ್ಬರದ ಪ್ರಚಾರವನ್ನು ಮಾಡಿದರು. ಉಡುಪಿಯಲ್ಲಿ ಮಹಿಳಾ ಸಮಾವೇಶದಲ್ಲಿ ಸುಮಲತಾ ಭಾಗಿಯಾಗಿ ಬಿಜೆಪಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಇನ್ನು ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಸುಮಲತಾ, ದರ್ಶನ್ರನ್ನ ಬೇರೆ ಪಕ್ಷದ ಪ್ರಚಾರಕ್ಕೆ ಹೋಗು ಅಥವಾ ಹೋಗಬೇಡ ಅಂತ ಹೇಳಲ್ಲ, ನಾನು ನಿಂತಿದ್ರೆ ದರ್ಶನ್ ನನ್ನ ಪರ ಪ್ರಚಾರವನ್ನು ಮಾಡ್ತಾ ಇದ್ರು. ರಾಜಕೀಯವಾಗಿ ಬೇರೆಯವರ ಬಗ್ಗೆ ನಾವು ಪ್ರತಿದಿನ ಚರ್ಚೆ ಮಾಡೋದಿಲ್ಲ. ಪ್ರಚಾರ ಯಾರಿಗೆ ಮಾಡಬೇಕು ಅನ್ನೋದು ಅವರವರ ಇಚ್ಛೆ ಅಂತ ಹೇಳಿದರು. ಸೆನ್ಸು ಲಾಜಿಕ್ಕು ಎರಡೂ ಮಿಸ್ ಆಗೋ ಒಂದು ಮಾತು ಅಂದರೆ ಇದೆ ನನ್ನ ಪ್ರಕಾರ. ದರ್ಶನ್ ಅವರನ್ನು ನಾನು ಬೇರೆ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ನಿಂತಿದ್ರೆ ಖಂಡಿತ ನನ್ನ ಜೊತೆಲಿ ನನ್ನ ಪರವಾಗಿ ಅವರು ಬರ್ತಾ ಇರೋರು.